ಗಿಳಿಯನ್ನ ರಕ್ಷಿಸಲು ಹೋಗಿ ಯುವಕ ದುರಂತವಾಗಿ ಸಾವನ್ನಪ್ಪಿರುವಂತಹ ಘಟನೆ ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. 32 ವರ್ಷದ ಅರುಣ್ ಕುಮಾರ್ ಮೃತಪಟ್ಟ ದುರ್ದೈವಿ ಅಂತ ಗೊತ್ತಾಗಿದೆ. ಗಿಳಿಯನ್ನ ರಕ್ಷಿಸೋದಕ್ಕೆ ಹೋಗಿ ತನ್ನ ಜೀವ ಕಳ್ಕೊಂಡಿದ್ದಾನೆ ಯುವಕ. ಗಿಳಿಯನ್ನ ರಕ್ಷಿಸೋದಕ್ಕೆ ಹೋಗಿ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. 32 ವರ್ಷದ ಅರುಣ್ ಕುಮಾರ್ ಮೃತಪಟ್ಟಿದ್ದಾನೆ. ವಿದ್ಯುತ್ ಶಾಕ್ನಿಂದ ಬಲಿಯಾಗಿದ್ದಾನೆ ಅರುಣ್. ಅಪಾರ್ಟ್ಮೆಂಟ್ ಒಳಗಿದ್ದ ವಿದ್ಯುತ್ ವೈರ್ ಮೇಲೆ ಒಂದು ಗಿಳಿ ಕುಳಿತಿರುತ್ತೆ. ಈ ವೇಳೆ ಆ ಗಿಳಿಯನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಅರುಣ್ ಕುಮಾರ್ ಮುಂದಾಗಿದ್ರು. ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಅದನ್ನ ಓಡಿಸೋದಕ್ಕೆ ಮುಂದಾಗಿದ್ದಾರೆ ಅರುಣ್. ಈ ವೇಳೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಅರುಣ್ ಕೆಳಗೆ ಬಿದ್ದಿದ್ರು. 66 kV ವಿದ್ಯುತ್ ವೈರ್ನಿಂದ ಶಾಕ್ ಹೊಡೆದು ಆತ ಸಾವನ್ನಪ್ಪಿದ್ದಾನೆ. ಸದ್ಯ ಸ್ಥಳಕ್ಕೆ ಬೆಸ್ಕಾಂ ಕೆಇಬಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ನೋಡಿ, ಅಪಾರ್ಟ್ಮೆಂಟಲ್ಲಿ ಆ ವಿದ್ಯುತ್ ವೈರ್ ಏನಿರುತ್ತೆ, ಆ ವೈರ್ ಮೇಲೆ ಕೂತಿರುತ್ತೆ ಗಿಳಿ. ಆ ಗಿಳಿನ ರಕ್ಷಿಸಬೇಕು ಅಂತೇಳಿ ಮುಂದಾದಂಥ ಯುವಕ ಏನಿದ್ದಾನೆ, 32 ವರ್ಷದ ಫೋಟೋ ಗಮನಿಸ್ತಾ ಇದ್ದೀವಲ್ಲ, ಇದೇ ವ್ಯಕ್ತಿ ಪಾಪ ಆತ ಈಗ ಸಾವನ್ನಪ್ಪಿದ್ದಾನೆ. ಸದ್ಯ ಸ್ಥಳಕ್ಕೆ ಬೆಸ್ಕಾಂ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿರುವಂಥ ಘಟನೆ ಇದು. ವಿದ್ಯುತ್ ಶಾಕ್ ಹೊಡೆದು ಅರುಣ್ ಕುಮಾರ್ ಬಲಿಯಾಗಿದ್ದಾರೆ. ಭಾಳಷ್ಟು ಸಂದರ್ಭದಲ್ಲಿ ಪುಟ್ಟ ನಾಯಿ ಮರಿಗಳು ಅಥವಾ ಬೆಕ್ಕು ಈ ಥರದ್ದು ಏನಾದರೂ ಒಂದು ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಒಂದಷ್ಟು ಜನ ಮಿಡಿತಾರೆ, ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಮುಂದಾಗ್ತಾರೆ. ಅದೇ ರೀತಿಯಾಗಿ ಅದನ್ನು ರಕ್ಷಿಸಬೇಕು ಅಂಥೇಳಿ ತನ್ನ ಜೀವನೇ ಕಳ್ಕೊಂಡಿರುವಂಥ ದುರಂತ ಘಟನೆ ಇದು ನಡೆದಿರೋದು. ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ. 32 ವರ್ಷದ ವ್ಯಕ್ತಿ ಅರುಣ್ ಕುಮಾರ್ ಪಾಪ ಮೃತಪಟ್ಟಿದ್ದಾರೆ. ಆಮೇಲೆ ಅಪಾರ್ಟ್ಮೆಂಟ್ನಲ್ಲಿ ಆ ವೈರ್ ಏನಿರುತ್ತೆ, ಆ ವೈರಿಗೆ ಕಡ್ಡಿಯಿಂದ ಹೊಡೆಯೋದಕ್ಕೆ ಹೋಗಿ ಅದನ್ನು ಓಡಿಸೋದಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆದು ಆತ ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದು ಜೀವ ಕಳ್ಕೊಂಡಿದ್ದಾನೆ. ಒಂದು ಕಡೆ ಯಾರು ಕೂಡ ನಿರೀಕ್ಷೆ ಮಾಡಲ್ಲ, ಯಾಕಂತಂದರೆ ಒಂದೊಂದು ಸಲ ಈ ಥರದ ಘಟನೆಗಳಾದಾಗ ಅನಿಸುತ್ತೆ ಸುಮ್ಮನಿದ್ದಿದ್ರೆ ಆಗ್ತಾಯಿತ್ತು. 66 ಕಿಲೋವ್ಯಾಟ್ ವಿದ್ಯುತ್ ವೈರ್ ಅಂತ ಅಂದರೆ ನೀವೇ ಅಂದಾಜು ಮಾಡ್ಕೊಳ್ಳಿ. ಅದೊಂದು ಕಡೆ ಅಪಾರ್ಟ್ಮೆಂಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಈತ ಇದ್ದಿದ್ದು ಅರುಣ್ ಕುಮಾರ್. ಗಿಳಿಯನ್ನು ರಕ್ಷಿಸಬೇಕು ಅಂತ ಮುಂದಾದಂಥ ಸಂದರ್ಭದಲ್ಲಿ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ. ಆಮೇಲೆ ಭಾಳಷ್ಟು ಸಂದರ್ಭದಲ್ಲಿ ನಾವು ಈ ಥರದ್ದು ನೋಡಿದ್ದೀವಿ. ಯಾವುದೋ ಒಂದು ನಾಯಿ ಮರಿ ರಕ್ಷಿಸೋದು ಅಥವಾ ಬೆಕ್ಕನ್ನು ರಕ್ಷಿಸೋದು, ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಅದನ್ನು ರೆಸ್ಕ್ಯೂ ಮಾಡಿರುವಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಬಟ್ ಆದರೆ ನಿಜಕ್ಕೂ ಎಂಥ ದುರಂತ ನೋಡಿ, ವಿದ್ಯುತ್ ಶಾಕ್ ಹೊಡೆದು ಆತ ತನ್ನ ಜೀವನೇ ಕಳ್ಕೊಂಡಿದ್ದಾನೆ. ಗಿಳಿನ ರಕ್ಷಿಸೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ದುರಂತದ ಘಟನೆ ಇದು. ಯಾಕಂತಂದರೆ ಗಿಳಿಯನ್ನು ರಕ್ಷಿಸಬೇಕು ಅಂತ ಹೋಗಿ ತನ್ನ ಜೀವನೇ ಕಳ್ಕೊಂಡಿದ್ದಾನೆ. ಹೇಗೆ ನಡೀತು, ಎಷ್ಟೊತ್ತಿಗೆ ನಡೀತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ? ಪ್ರಭು, ಈ ಒಂದು ಘಟನೆ ನಡೀತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಬರ್ತಕ್ಕಂಥ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಅಲ್ಲಿನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂಥ ಅರುಣ್ ಕುಮಾರ್ ಅವರು ಒಂದು ವಿದೇಶಿ ತಳಿ ಗಿಳಿ ಮರಿಯನ್ನು ತಂದಿದ್ದು. ಅದು ಅವರು ಸಾಕಿದ್ದಂಥ ಒಂದು ಬೋನ್ ಇರುತ್ತೆ, ಆ ಬೋನಿಂದ ಹೊರಗಡೆ ಬಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಹಾದು ಹೋಗಿರ್ತಕ್ಕಂಥ ಹೈಟೆನ್ಷನ್ ವೈರ್ ಏನಿದೆ, ಆ ವೈರ್ ಇರ್ತಕ್ಕಂಥ ಕಂಬದ ಮಧ್ಯದಲ್ಲಿ ಕುತ್ಕೊಂಡಿತ್ತು. ಅದನ್ನು ರಕ್ಷಣೆ ಮಾಡೋದಕ್ಕೆ ಸಲುವಾಗಿ ಇದು ಗಿಳಿ ಸುಮಾರು ವಿದೇಶಿ ತಳಿಯಾಗಿರೋದ್ರಿಂದ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗಿಳಿ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದನ್ನು ರಕ್ಷಣೆ ಮಾಡೋದಕ್ಕೆ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಮೇಲೆ ಏರಿದಂಥ ಅರುಣ್ ಕುಮಾರ್ ಒಂದು ಸ್ಟೀಲ್ ಪೈಪ್ಗೆ ಮರದ ಕಡ್ಡಿಯನ್ನು ಸಿಗಾಕೊಂಡು ಆ ಗಿಳಿಯನ್ನು ಎಬ್ಬಿಸುವಂಥ ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರ್ತಾನೆ. ಆದರೆ ಆತ ಇನ್ನು ರಕ್ಷಣೆ ಮಾಡೋಕ್ಕೆ ಹೋಗಿದ್ದಂಥ ವಿದ್ಯುತ್ ಕಂಬ, ಅಲ್ಲಿ ಅದು ಹೋಗಿದ್ದಂಥ ವೈರ್ನಲ್ಲಿ 66 ಅಂದರೆ KV ವಿದ್ಯುತ್ ಪ್ರಸಾರ ಹೋಗ್ತಾ ಇದ್ದು, ಹೈ ಟೆನ್ಷನ್ ವೈರ್ ಅದು ಹೋಗಿದ್ದು. ಏಕಾಏಕಿ ಆತ ಸ್ಟೀಲ್ ಒಂದು ಪೈಪ್ ಸಹಾಯದಿಂದ
ಗಿಳಿಯನ್ನು ರಕ್ಷಣೆ ಮಾಡೋಕೆ ಹೋದಾಗ ವಿದ್ಯುತ್ ಶಾಕ್ ಹೊಡೆದು ಕಾಂಪೌಂಡ್ ಮೇಲಿಂದ ಕೆಳಗಡೆ ಬಿದ್ದಿದ್ದ. ಕೂಡಲೇ ಸ್ಥಳೀಯರು ಆತನನ್ನು ಆಸ್ಪತ್ರೆಗೆ ಸಾಗಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾನೆ. ಆದರೆ ಈ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದಂಥ ಏನು ಬೆಸ್ಕಾಂ ಅಧಿಕಾರಿಗಳಿರ್ಬೋದು, ಅಲ್ಲಿ ಗಿಳಿಯನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಗಿಳಿಯು ಸಹ ಇನ್ನೂ ಅಲ್ಲೇ ಕುಳಿತಿದೆ, ಅದು ಸಹ ಅಲ್ಲಿಂದ ಎದ್ದು ಬರ್ತಾ ಇಲ್ಲ. ಹೀಗಾಗಿ ಅದನ್ನು ರಕ್ಷಣೆ ಮಾಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಸಹ ಒಂದು ಪ್ರಯತ್ನವನ್ನು ಸಹ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅರುಣ್ ಕುಮಾರ್ ಅಲ್ಲಿ ಮೊದಲಿಗೆ ಆತನನ್ನು ಸ್ವಲ್ಪ ಸಮಯ ಬಿಟ್ಟಿದ್ರೆ ಆ ಗಿಳಿ ಅಲ್ಲಿಂದ ಅದೇ ತಾನಾಗಿಯೇ ಎದ್ದು ಹೋಗ್ತಾ ಇತ್ತು. ಆದರೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಹೈಟೆನ್ಷನ್ ವೈರ್ ಇದೆ ಅಂತ ಗೊತ್ತಿದ್ದು, ಅದರಲ್ಲಿ ಏನು 66 kV ವಿದ್ಯುತ್ ಪ್ರಸಾರ ಆಗ್ತಾ ಇದೆ ಅಂತ ಗೊತ್ತಿದ್ದು ಸಹ ಇಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತದ ಘಟನೆ ಆಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.